ಶಿವಮೊಗ್ಗ ನಗರದ ಸರ್ಕಾರಿ ಮೆಗನ್ ಆಸ್ಪತ್ರೆಯಲ್ಲಿ ಚೈತನ್ಯ ಅನ್ನ ಅಂತೇಳಿ ಅನ್ನದಾನವನ್ನು ಮಾಡ್ತಾಯಿದ್ರು ಹಸಿದವರಿಗೆ ಅಂತೇಳಿ ನಾನು ಶಿವಮೊಗ್ಗ ವಿರೂಪಾಕ್ಷಲ್ಲಿ ಹೋಗಿ ಅನ್ನ ಹಾಕ್ಸ್ಕೊಂಡು ಸಾಂಬಾರು ಹಾಕ್ಸ್ಕೊಂಡೆ. ಅದ್ಭುತವಾಗಿತ್ತು, ಸೂಪರಾಗಿತ್ತು. ಹಲೋ ಎಸ್ ನಮಸ್ಕಾರ, ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಚೈತನ್ಯ ಅನ್ನ ಅಂತೇಳಿ ಒಂದು ಟ್ರಸ್ಟನ್ನು ಮಾಡ್ಕೊಂಡು ಅನ್ನದಾನವನ್ನು ಮಾಡ್ತಾಯಿದ್ದಾರೆ. ಪಾದ್ರಿ ಅವ್ರ ಕಣ್ಣು ಬಿದ್ದರು, ಅವ್ರು ಮಾತಾಡ್ಸೋಣಂತೆ ಬನ್ನಿ. ನಾವು ದಿ ಮಲ್ಟಿಪರ್ಪಸ್ ಸೋಷಿಯಲ್ ಸರ್ವಿಸ್ ಸೊಸೈಟಿ, ದಿ ಶಿವಮೊಗ್ಗ ಮಲ್ಟಿಪರ್ಪಸ್ ಸೋಷಿಯಲ್ ಸರ್ವಿಸ್ ಸೊಸೈಟಿಯಿಂದ ಕ್ರಿಸ್ಮಸ್, ದೀಪಾವಳಿ ಹಾಗೂ ರಂಜಾನ್ ಈ 3 ಹಬ್ಬಗಳ ಟೈಮಲ್ಲಿ ನಮ್ಮೆಲ್ಲ ಧಾರ್ಮಿಕ ಬಂಧುಗಳಿಗೆ ಎಲ್ಲರಿಗೂ ಸೇರಿ ಒಂದು ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ಮೆಗನ್ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಗೌರ್ಮೆಂಟ್ ಹಾಸ್ಪಿಟಲ್ ನಾವೀಗ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಖಾಲಿ ಹಬ್ಬದ ಟೈಮಲ್ಲಿ ಮಾತ್ರ ಕೊಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಯೋಜನೆ ಮುಂದುವರಿಯುತ್ತೆ. ಇದಕ್ಕೆ ಚೈತನ್ಯ ಅನ್ನ ಹಬ್ಬದ ಸಂದರ್ಭದಲ್ಲಿ ಹಾಗೂ ಬೇರೆ ಬೇರೆ ವಿಶೇಷ ದಿನಗಳಲ್ಲಿ ಹಸಿದವರಿಗೆ ಒಂದು ತುತ್ತು ಅನ್ನದ ಯೋಜನೆ ಹಾಕೊಂಡಿದ್ದೀವಿ. ಓಕೆ, ಧನ್ಯವಾದಗಳು ಸರ್. ಶಿವಮೊಗ್ಗ ನಗರದ ಮೆಗನ್ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿದ್ದೀನಿ. ಇವತ್ತಿನ ದಿವಸ ಅನ್ನದಾಸೋಹ ಕಾರ್ಯಕ್ರಮ ನಡೀತಾ ಇದೆ. ಮೇಡಮ್ ಅವರೇ, ಇದು ಏನು ಸ್ಫೂರ್ತಿ ಇದಕ್ಕೆ ನೀವು ಮಲ್ಟಿಪರ್ಪಸ್ ಸೊಸೈಟಿಯಿಂದ ಮಾಡ್ಕೊಂಡಿದ್ದೀರಲ್ಲ? ನಮ್ಮದು ಸೋಷಿಯಲ್ ಸರ್ವಿಸ್ ಸೊಸೈಟಿ ಆಗಿರೋದ್ರಿಂದ ಎಲ್ರಿಗೂ 3 ಹಬ್ಬಗಳಲ್ಲಿ ನಾವು ಅನ್ನ ವಿತರಣೆ ಮಾಡಬೇಕು ಅಂತ ಒಂದು ಯೋಜನೆಯನ್ನು ಹಾಕೊಂಡು ಈಗ ಫಸ್ಟ್ ಕ್ರಿಸ್ಮಸ್ ಹಬ್ಬದ ದಿನ ನಾವು ಮೆಗನ್ ಹಾಸ್ಪಿಟಲ್ ಇರುವ ಜನಗಳಿಗೆ ಊಟ ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಈಗ ಇದಕ್ಕೆ ಹಣಕಾಸಿನ ವ್ಯವಸ್ಥೆ ಎಲ್ಲ ಯಾವ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಓಕೆ, ಒಳ್ಳೆಯದಾಗಲಿ. ಅದ್ಭುತವಾಗಿ ಕೇಕನ್ನು ವಿತರಣೆ ಮಾಡಿದರು, ಕಿತ್ತಳೆ ಹಣ್ಣನ್ನು ಕೊಡ್ತಾ ಇದ್ರು. ಭಾಳ ಅದ್ಭುತವಾದಂಥ ಅನ್ನದಾನ ಕಾರ್ಯಕ್ರಮ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ನಮಸ್ಕಾರ.